ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಕೂಲಿ ಕಾರ್ಮಿಕರಿಂದ ಬೃಹತ್ ಪ್ರತಿಭಟನೆ. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ ಸಮರ್ಪಕ ಅನುಷ್ಠಾನಕ್ಕಾಗಿ ಹಕ್ಕೊತ್ತಾಯ, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಬಾಗಲಕೋಟೆ ಜಿಲ್ಲೆಯ ಇಳಕಲ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ತಾಲೂಕಿನ ಗ್ರಾಮೀಣ ಭಾಗದಿಂದ ಅಪಾರ ಸಂಖ್ಯೆಯಲ್ಲಿ ಆಗಮಿಸಿದ ಕೂಲಿ ಕಾರ್ಮಿಕರು ಕಂಠಿ ಸರ್ಕಲ್ಗೆ ಆಗಮಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ನಗರದ ಪ್ರಮುಖ ಬೀದಿಗಳಲ್ಲಿ ತಮಟೆ ಬಾರಿಸುತ್ತಾ ಘೋಷಣೆಗಳನ್ನು ಕೂಗುತ್ತಾ ಸಂಚರಿಸಿ ತಾಲೂಕು ಪಂಚಾಯತ್ ಕಚೇರಿಗೆ ಆಗಮಿಸಿ ತಮ್ಮ ಪ್ರಮುಖ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಅಂತೇಳಿ ನಾವು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವರು ಈಗ ಇಲ್ಲಿ ಬಂದಿರೋ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸಮಸ್ಯೆಗಳು ಭಾಳ ಅದಾವ್ರಿ, ಬಗೆಹರಿಸ್ತೀನಿ ಅಂತೇಳಿ ಬರೀ ನಮ್ಗೆ ಮುಂದೂಡಕತ್ತಾರ. ಇಲ್ಲಿ ತನಕ ಅವ್ರು ಬಗೆಹರಿಸಿಲ್ಲ. ಹುನಗುಂದದೊಳಗೆ 2 ಕುಂದುಕೊರತೆ ಸಭೆ ಮಾಡ್ಯಾರ ಸರ, ಇಲ್ಕಲ್ಲಲ್ಲಿ 2 ಕುಂದುಕೊರತೆ ಸಭೆ ಮಾಡ್ಯಾರ. ಅಲ್ಲಿ ನಾವೇನು ಲೇಖನಿ ಮುಖಾಂತರ ಕೊಟ್ಟಿವಿ, ಇಲ್ಲಿವರೆಗೂ ಅವ್ರು ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸಿಲ್ಲ ಸರ. ಬಗೆಹರಿಸಲಾರ್ದಕ್ಕೆ ನಾವು ಮತ್ತೊಂದು ಸರಿ ಅವ್ರಿಗೆ ಬಂದು ಕಾಶಿ ಮೊನ್ನೆ ಕಸ ವಿಲೇವಾರಿ ಅವ್ರದ್ದು, ಆಮೇಲೆ ಕೆಲಸ ಬೇರೆ ಬೇರೆ ಪಂಚಾಯತಿಯಲ್ಲಿ ಕೊಡಲಾರ್ದು ಎಲ್ಲ ಲೆಟ್ರ್ ಕೊಟ್ಟು ಹೋಗಿವಿ ಸರ. ನಮ್ಮ ಹತ್ರ ದಾಖಲೆಗಳದಾವು. ಆದರೂ ಕೂಡ ಅವರು ಯಾವುದಕ್ಕೂ ಸ್ಪಂದಿಸ್ತಿಲ್ಲ. ಬರೀ ಫೋನ್ ಮುಖಾಂತರ ಹೇಳ್ತಾರೆ, ಅಲ್ಲೇ ಕೂತ್ಕೋತಾರೆ. ನಮ್ದು ಯಾವುದೋ ಸಮಸ್ಯೆ ಬಗೆಹರಿಸಿಲ್ಲ. ಒಂದೊಂದು ಪಂಚಾಯತಿಯಲ್ಲಿ ಅವ್ರು ಹೇಳಿದ್ರು ಸರ್ 50% ಕೆಲಸ ಕೊಟ್ಟಿವಿ ಅಂತ ಹೇಳಿಕೇಸಿ ಒಂದು ಪಂಚಾಯತಿ ಒಳಗೆ ಒಂದು NMR ಕೂಡ ಕೊಟ್ಟಿಲ್ಲ ಸರ. ಶಿವನಗುತ್ತಿ ಪಂಚಾಯತಿ ಅಂತ ಪಂಚಾಯತಿಯಲ್ಲಿ ಒಂದು NMR ಕೂಡ ತೆಗಿಯೋಕ್ಕಾಗಿಲ್ಲ ಅವ್ರಿಗೆ. ಏನು ಸಮಸ್ಯೆ ಐತೆ ಅಂತ ಕೇಳಿದ್ರೆ ಅವ್ರು ಹೇಳಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಮ್ಮ ಸಮಸ್ಯೆಗಳನ್ನು ನಾವು ಇಲ್ಲಿ ತಮ್ಮ ಮುಖಾಂತರ ಹೇಳಕತ್ತೀವಿ. ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವ್ರ ಕಾರ್ಮಿಕರ ಹೆಸರದವು, ಅವನ್ನ ಶಿಫ್ಟ್ ಮಾಡಿರಿ ಅಂತೇಳಿ ನಾವು ಕೊಟ್ಟಿವಿ. 3-4 ವರ್ಷಗಳಾಯಿತು, ಇಲ್ಲಿವರೆಗೂ ಅವ್ರು ಶಿಫ್ಟ್ ಮಾಡೋಕ್ಕಾಗಿಲ್ಲ. ಆಮೇಲೆ ಇನ್ನು NMMS ಸಮಸ್ಯೆಗಳಂತೂ ಭಾಳ ಮಾಡಕತ್ತಾರೆ. NMMS ಕರೆಕ್ಟ್ ಮಾಡಿದವ್ರಿಗೆ ನಮ್ಮ ಹತ್ರ ಸಾಕ್ಷಿ ಅದಾವು. ಅವ್ರದ್ದು ಕರೆಕ್ಟ್ ಮಾಡಿದವ್ರದ್ದು 0 ಮಾಡ್ತಾರೆ, ಮಿಸ್ ಮ್ಯಾಚ್ ಇದ್ದವ್ರದ್ದು ಪೇಮೆಂಟ್ ಮಾಡ್ಯಾರ. ಅಲ್ಲಿ ಗ್ರಾಹಕಸು ಸಂಘಟನೆಯವರು ಕರೆಕ್ಟ್ ಮಾಡಿದ್ರು ಕೂಡ 0 ಮಾಡ್ತಾರೆ. ಅಲ್ಲಿ ನಾನ್ ಗ್ರಾಹಕಸ್ದವರು ಕರೆಕ್ಟ್ ಮಾಡದೇ ಇದ್ರು ಕೂಡ ಅವ್ರು ಪಗಾರ ಮಾಡ್ತಾರೆ. ಅಲ್ಲಿ ಗ್ರಾಹಕಸ್ ಲೇಬರ ಹೇಳ್ತಾರೆ 5,000 ರೂಪಾಯಿ ಕೊಟ್ಟು ನಮ್ಮ ಮೇಟ್ ಪಗಾರ ಮಾಡ್ಸ್ಕೊಂಬರ್ತಾನೆ ತಾಲೂಕು ಪಂಚಾಯತಿಗೆ ಹೋಗಿ ಅಂತೇಳಿ. ಅಲ್ಲಿ ಬಂದು ಸಾಕ್ಷಿ ಹೇಳ್ರಮ್ಮ ಅಂತ ಹೇಳಿದ್ರೆ ಅವ್ರು ಏನಂತಾರೆ ರೀ, ಅಲ್ಲಿ ಬಂದ್ರೆ ನಮಗೆ ಮನೆಗೆ ಬಂದು ಬಡಿತಾರೆ ರೀ, ಅವ್ರು ಹೊಡಿತಾರೆ, ಬಡಿಗೆ ತೊಗೊಂಡು ಬಂದಿದ್ರು ಅಂತ ಹೇಳ್ತಾರೆ. ನಾವು ಕೆಲವೊಂದು ಕಡೆ ಇದ್ರ NREG ಅವೇರ್ನೆಸ್ ಮೂಡ್ಸೋಕ್ಕೋಸ್ಕರ ಅಲ್ಲೆಲ್ಲಿ ಜನರಿಗೆ ಹಳ್ಳಿಗಳಿಗೆ ಹೋಗಿ ಕೇಸಿ ನಾವು ಉದ್ಯೋಗ ಖಾತ್ರಿ ಕಾನೂನು ಬಗ್ಗೆ ಮಾಹಿತಿ ಹೇಳಕ್ಕೆ ಹೋದಾಗ ಅಲ್ಲಿ ಇವ್ರು ಏನು ಮಾಡ್ತಾರೆ, ಕೆಲವು ಗುಂಡಗಳನ್ನು ಚೂಬಿಟ್ಟು ನಮ್ಮ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ನಮಗೆ ಭಾಳ ಅವಮಾನ ಮಾಡಿದ್ದಾರೆ ಸರ. ಸಾಕಾಗಿ ಹೋಗಿದೆ, ರೋಷ ಹೋಗೈತೆ. ಅದಕ್ಕೋಸ್ಕರ ನಾವು ಈ ಹೋರಾಟ ನಮ್ಮ ಬೇಡಿಕೆಗಳು ಈಡೋರೋವರೆಗೂ ನಾವು ಈ ಜಾಗ ಬಿಟ್ಟು ಕದಲೋದಿಲ್ಲ ಸರ. ಅವ್ರು CS ಅವ್ರು ಬರ್ಬೇಕು ಸರ್, ಬರೋವರೆಗೂ ನಾವು ಮಾತ್ರ ಇಲ್ಲಿಂದ ಎದ್ದು ಹೋಗೋದಿಲ್ಲ ಸರ್. 5,000 ರೂಪಾಯಿ ಯಾರಿಗೆ ಕೊಟ್ಟರು? ಇಲ್ಲಿ ತಾಲೂಕ್ ಪಂಚಾಯತಿ AD ಸರ್ ಕೊಟ್ಟಿವಿ ಅಂತ ಹೇಳಿ ಕಾಶಿ ಅಲ್ಲಿ ಲೇಬರ್ ಹೇಳ್ತಾರೆ, ಅವ್ರು ಕಾರ್ಮಿಕರು ಹೇಳ್ತಾರೆ, ಮೇಟ್ಗಳು ಮಾತ್ರ ಹೇಳೋದಿಲ್ಲ, ಕಾರ್ಮಿಕರು ಹೇಳ್ತಾರೆ. ಅಲ್ಲಿ ಮೇಟ್ಗಳು ಏನು ಮಾಡ್ತಾರೆ ಅಂತಂದ್ರೆ ಅವ್ರ ಸಂಘಟನೆಗೆ ಇರಲಾರ್ದವರು ಪ್ರತಿಯೊಬ್ಬರ ಹತ್ರನೂ 100 ರೂಪಾಯಿ NMR ಕಿಸ್ಕೊಂತಾರೆ ಸರ್. ಇದು ಕೂಡ ಒಬ್ಬರು ಇಲ್ಲಿ ಕನಗಲ್ ಪಂಚಾಯತಿ ಒಳಗೆ ಆಲ್ರೆಡಿ ನಾವು ಲೆಟರ್ ಸಹಿತ ಕೊಟ್ಟಿವಿ ಸರ್ ಅದನ್ನು ತಾಲೂಕ್ ಪಂಚಾಯತಿಗೆ. ಅದ್ರ ಬಗ್ಗೆ ಏನೂ ಕ್ರಮ ತಗೊಳಕ್ಕೆ ಆಗಿಲ್ಲ ಅವ್ರಿಗೆ. ಇಸ್ಕೊಂಡಾರಂತ ಕಾರ್ಮಿಕರು ಈಗ ಇಲ್ಲಿವರೆಗೂ ಬಂದಾರ ನೋಡ್ರಿ. ಅರ್ಧ ಪಗಾರ 180 ರೂಪಾಯಿ ಪಗಾರ ಹಾಕ್ಯಾರ ಸರ್. 2 ಫೂಟ್ ಒಳಗೆ ಕಡಿದ್ರು ಕೂಡ 180 ರೂಪಾಯಿ ಕಂದಗಲ್ ಪಂಚಾಯತಿಯಲ್ಲಿ ಹಾಕ್ಯಾರ. ಮತ್ತು ಪ್ರತಿ ಲೇಬರಿಂದ 100 ರೂಪಾಯಿ ಮೇಟ್ಗಳು ಇಸ್ಕೊಂಡು ಇವ್ರಿಗೆ ಅದು ಗೊತ್ತಿಲ್ಲ ಸರ್, ನಮಗೆ ಕೊಡ್ಬೇಕಂತ ಹೇಳ್ತಾರೆ ಅವರು. ಬಟ್ ಏನೋ ಒಂದು ಸುಳ್ಳು ಹೇಳಿ ಇಸ್ಕೊಂಡ್ಬಿಡದ್ರಿ. ಈ ಥರ ಇಸ್ಕೊಳ್ಳೋದು. 70-80 ಜನ ಕಾರ್ಮಿಕರು ಇರ್ತಾರ, ಎಲ್ಲರ ಕಡೆ ದುಡ್ಡು ಇಸ್ಕೊಳ್ಳೋದು ಸರ. ಎಷ್ಟು ಜನ ಅದರಿ ನಿಮ್ಮ ಕಡೆ? 50 ಜನ ಕೊಟ್ರಿ ಸರ್. ಅವ್ರ ಮೇಲೆ ಲೆಟರ್ ಕೊಟ್ಟಿವಿ ನಾವು. BFT ಅವ್ರು ಮಾಡೋದಿದ್ರು ವ್ಯವಹಾರ, ಮೆಜರ್ಮೆಂಟ್ ತೊಗೊಳಕ್ ಹೋದಾಗ
ಈ ಥರ ಇಂಥ ಸಮಸ್ಯೆಗಳದಾವು. ಅದಕ್ಕೋಸ್ಕರ ಈ ಕಾನೂನು ನಮಗೆ ಪಾಲನೆ ಮಾಡ್ರಿ ಅಂತ ಹೇಳ್ತಾರೆ, ತಾವು ಪಾಲನೆ ಮಾಡಕ್ಕೆ ತಯಾರಿಲ್ಲ. ಕಾನೂನುಗಳನ್ನು ನಾವು ಪಾಲನೆ ಮಾಡ್ತೀವಿ, ಕಾನೂನು ಬಗ್ಗೆ ನಮಗೆ ಗೌರವ ಐತಿ. ಆದ್ರೆ ಜೋಡಿಗೆ 200 ರೂಪಾಯಿ ಇಸ್ಕೊಂಡ್ರಂತ ಅಂದ್ರೆ ತೆಲಿಗೆ 100 ರೂಪಾಯಿ ಆಯ್ತಲ್ಲ ಸರ್. ಅದಕ್ಕೋಸ್ಕರ ಈ ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು. ನಮ್ಗೆ ಎಲ್ಲ ಕಡೆ ಕೆಲಸ ಕೊಡ್ಬೇಕು. ಅವ್ರು ಹೇಳ್ತಾರೆ ಮಳೆ ಐತಿ ಅದು ಐತಿ ಅಂತ ಹೇಳಿ ಕೇಸಿ ರೈತರ ಕೆಲಸ ಎಲ್ಲ ಮುಗ್ದಾವ್ ಸರ. ರೈತರಿಗೆ ಮಳೆ ಇರ್ತೈತೆ ಸರ್, ಆದ್ರೆ ಕೆಲಸ ಕೊಡಬೇಕಾಗಿದ್ದು ಅವ್ರ ಕರ್ತವ್ಯ, ನಾವು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ನಮ್ಗೆ ಕೂಲಿ ಬೇಕು, ಕೆಲಸ ಬೇಕು, ಅಲ್ಲಿವರೆಗೂ ನಾವು ಎದ್ದೊಳದಿಲ್ಲ ಸರ್. ಹೌದು ಸರ್, ಲಂಚ ತಿಂತಾರಿ ಸರ್, ತಿಂದಾರಿ ಸಾಕಷ್ಟು ತಿಂತಾರ ಲಂಚ. ಲಂಚ ತಿನ್ಲಾರ್ದ ಇವ್ರು ಈ ಥರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲೇ ನಮ್ಮ ವಿರುದ್ಧ ಇನ್ನೊಬ್ರನ್ನ ಎತ್ಗಾಡ್ತಾರಪ್ಪ ಅಂತಂದ್ರೆ ನಾವು ಕರೆಕ್ಟಾಗಿ ಮಾಡ್ತೀವಿ ಅಂದ್ರೆ ನಮ್ಮ ವಿರುದ್ಧ ಎತ್ಗಾಡ್ತಾರಂತ ಲಂಚಕ್ಕೋಸ್ಕರ ಇವರು ಕೈ ಚಾಚಕತ್ತಾರಂತ ನಮ್ಗೆ ಗೊತ್ತಾಗಿದೆ ಸರ್. ಅವ್ರು ಕಾರ್ಮಿಕರ ಕಾರ್ಮಿಕರ ಹೇಳ್ತಾರೆ, ಸಂಘಟನೆಗೆ ಇರಲಾರ್ದವರು ನಾವೇ ಕೊಟ್ಟಿವಿ ಮೇಟ್ಗಳಿಗೆ ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಂದು ಹೇಳಕ್ಕೆ ಅವ್ರು ಹೆದರ್ತಾರೆ. ಯಾಕಂದ್ರೆ ಒಬ್ಬರು ಕಾರ್ಮಿಕರು ಮೊನ್ನೆ ಕುಂದುಕೊರತೆ ಸಭೆಯೊಳಗೆ ಇಲ್ಲಿ ಬಂದು ಸತ್ಯ ಹೇಳಿದಕ್ಕಾಗಿ ಅವ್ರ ಮನೆಗೆ ಬಡಿಗೆ ತೊಗೊಂಡು ಹೋಗ್ಯಾರ. ಬಡಿಗೆ ತೊಗೊಂಡು ಹೋಗಿ ಅವ್ರಿಗೆ ಹೆದರಿಸಿ ಅವ್ರಿಗೆ ಭಯ ಹಾಕಿದ್ದಕ್ಕಾಗಿ ವಾಪಸ್ ಇವತ್ತು ಬಂದಿಲ್ಲ ರೀ ಅವ್ರು. ಬೇರೆ ಪಂಚಾಯತಿಯವರು, ಇವ್ರು ಕಂದಗಲ್ ಪಂಚಾಯತಿಯವರು ಲೆಟರ್ ಕೊಟ್ಟಾರ. BFT ಅವ್ರು 100 ರೂಪಾಯಿ ಇಸ್ಕೊಂತಾರ, PDOಗಳು ಅಂತೇಳಿ ಕಳಿಸಿ ಕಡಿದ್ರು ಕೂಡ 180 ರೂಪಾಯಿ ಪೇಮೆಂಟ್ ಮಾಡ್ಯಾರ ಸರ್. ಒಬ್ಬೊಬ್ರಿಗೆ ಪೇಮೆಂಟೂ ಆಗಿಲ್ಲ. ಸಂಘಟನೆಯಿಂದ ನಾವು ಕಾರ್ಯಕರ್ತರ ಕೆಲಸ ಮಾಡೋದು. ನಮ್ಮ ಸಮಸ್ಯೆ ಏನಂದ್ರೆ ನಮ್ಗೆ ಕೆಲಸದ ಮೇಲೆ ಹೋದಾಗ ಫಸ್ಟ್ ಏಡ್ ಬಾಕ್ಸ್, ಫಸ್ಟ್ ಏಡ್ ಕಿಟ್ ಕೊಡಂಗಿಲ್ಲ. ಅಲ್ಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಮಿಕರಿಗೆ ಗಾಯಗಳಾದ್ರೆ ನಾವು ಪ್ರಥಮ ಚಿಕಿತ್ಸೆ ಅಲ್ಲೇ ಮಾಡ್ಕೋತಿರ್ತೀವಿ. ಆ ಥರ ಏನೂ ಇರಲಾರ್ದಕ್ಕೆ ದೊಡ್ಡ ಸಮಸ್ಯೆಗಳಾಗಿ ಹೊಳ್ಳಿ ಸಿಟಿಗೆ ಬಂದು ಅವ್ರಿಗೆ ಸಿಬ್ಬಂದಿಯವ್ರಿಗೆ ಹೇಳ್ಬೇಕು. ನಾವು ಏನಾದರೂ ಆದ್ರೆ ಅವ್ರು ಬಂದು ಕರ್ಕೊಂಡು ಹೋಗಿ ತೋರಿಸುತ್ತಾನೆ, ನಮಗೇನು ಅಲ್ಲಿ ಸೌಲಭ್ಯ ಸಿಗೋದಿಲ್ಲ. ಆ ರೀತಿಯಿಂದ ಫಸ್ಟ್ ಏಡ್ ಬಾಕ್ಸ್ ಕೊಡ್ರಿ ಅಂತ ಅಂದ್ರೂ ಕೊಡೋಕ್ಕಿಲ್ಲ. ಆಮೇಲೆ ಶುದ್ಧವಾದ ಕುಡಿಯೋ ನೀರು ಕೊಡೋದಿಲ್ಲ. ಆಮೇಲೆ ಕೆಲಸದ ಮೇಲೆ ಸರಿಯಾಗಿ ಮೆಜರ್ಮೆಂಟ್ ತೊಗೊಳಕ್ಕೆ ಸಿಬ್ಬಂದಿ ಯಾರೂ ಬರೋಂಗಿಲ್ಲ. ಲಾಸ್ಟೇ ದಿನ ಬರೋದು, 6 ದಿವಸ ಮಾಡಿದ್ದನ್ನ 7ನೇ ದಿವಸ ಮೆಜರ್ಮೆಂಟ್ ಕೇಳಿ ಅವತ್ತು ಲಾಸ್ಟೇ ದಿನ ನಮಗೇನು ಕೊಡೋಕ್ಕಾಗೋದಿಲ್ಲ ರೀ ಮೆಜರ್ಮೆಂಟ್. 2 ದಿವಸ ಮುಂಗಡೆ ಬಂದು ಕೇಳಿದ್ರಂದ್ರೆ ನಾವು ಅದಕ್ಕೆ ಮತ್ತು ಮುಂದಿನ ತಯಾರಿ ಜನರಿಗೆ ಹೇಳ್ತೀವಿ, ಈ ಥರ ಮೆಜರ್ಮೆಂಟ್ ಬರೋಲ್ಲ, ಪೇಮೆಂಟ್ ಕಡಿಮೆ ಆಗುತ್ತೆ, 2 ದಿನದ ನಾವು ಕವರ್ ಮಾಡ್ಕೋತೀವಿ ಅಂತ ನಾವು ಹೇಳ್ಕೊತೀವಿ. ಆ ಥರ ಏನು ನಮ್ಗೆ ಮುನ್ನೆಚ್ಚರಿಕೆ ಹೇಳೋದೇ ಇಲ್ಲ ಅವರು. ಒಮ್ಮೆ ಬಂದು ಕೆಲಸ ಆಗಿಲ್ಲ ಅಂತೇಳಿ ಪೇಮೆಂಟ್ ಅಳತಿ ತೊಗೊಳ್ಳಾರ್ದನ ಬಂದು ಪೇಮೆಂಟ್ ಮಾಡಿಬಿಡೋದು. ತಮಗೆ ಬೇಕಾದ ಹೊರಗಿನ ಕೆಲಸದವ್ರಿಗೆ ಬೇಕಾದಂಗೆ ಪೇಮೆಂಟ್ ಹಾಕ್ತಾರೆ. ಯಾಕಂದ್ರೆ ಅವ್ರು ಜಬರ್ದಸ್ತಿ ಮಾಡ್ತಾರೆ. ನಾವೇನು ರೂಲ್ಸ್ ಪ್ರಕಾರ ನಾವು ಮಾಡ್ತೀವಲ್ಲ ಸಂಘಟನೆಯವ್ರು ಅಂತೇಳಿ, ನಮ್ಗೆ ಒಂದು ನ್ಯಾಯ ಅವ್ರಿಗೆ ಒಂದು ನ್ಯಾಯ ಒದಗಿಸಕತ್ಬಿಟ್ಟಾರೆ ಸಿಬ್ಬಂದಿಯವರು. ಮತ್ತು ಕೆಲಸದ ಮೇಲೆ ಸರಿಯಾಗಿ ನೆರಳು ಇರೋದಿಲ್ಲ. ಆಮೇಲೆ ನೀರು ಐತಿ, ಉಸುಗೆ ಹಳದಾಗಿ ಕೊಡ್ತಾರೆ ಕೆಲಸನ. ಅಲ್ಲೇ ನೀರು ಸ್ವಲ್ಪ 1 ಫೂಟ್ ತಗೇನ ನೀರು ಬಂದೇ ಬಿಡ್ತೈತಿ. ಅದು ದಿನದ ಮೆಜರ್ಮೆಂಟ್ ತಗೋ ಅನ್ನೋದು ನಮ್ಮ ತೊಗೊಂಡ್ರಂದ್ರೆ ಅವ್ರಿಗೆ ಕ್ಲಿಯರ್ ಇರುತ್ತೆ, ನಮಗೂ ಮಾಡೋಕೆ ಮನಸ್ಸು ಬರ್ತೈತಿ. ಅವ್ರು ಆ ಥರ ಮಾಡೋಂಗಿಲ್ಲ. ಮರುದಿವ್ಸ ಉಸುಗಂದ್ರೆ ವಾಡಿ ಕತ್ತರಿಸಿ ಬಿದ್ದು ಬಿಡುತ್ತೆ. ಅದು ಮರುದಿವ್ಸ ತೊಗೊಳಕ್ಕೆ ಹೋದ್ರೆ ಮೆಜರ್ಮೆಂಟ್ ಇಲ್ಲ, ನೀವು ಕೆಲಸನ ಮಾಡಿಲ್ಲ ಅಂದ್ರೆ ಮತ್ತು ನಾವು ಯಾವ ರೀತಿ ಎಲ್ಲಿ ಹೋಗಿ ಏನು ಕೇಳ್ಬೇಕು ಅನ್ನೋದು ನಮಗೆ ಗೊತ್ತಾಗವಲ್ದು. ಅದಕ್ಕೆ ಇದನ್ನೆಲ್ಲ ನೀವು TV ಮಾಧ್ಯಮದವರಾಗಲಿ ಯಾರಾಗಲಿ ಅದನ್ನು ಅವರಿಗೆ ಸ್ವಲ್ಪ ನ್ಯೂಸಿಗೆ ಹಾಕಿ ಸ್ವಲ್ಪ ಹೈಟೆಕ್ ಮಾಡಿ ಇದನ್ನು ಮಾಡಿರಿ. ಆಮೇಲೆ ಅದಕ್ಕಾದ್ರೂ ಬಗ್ತಾರೋ ಏನೋ ನೋಡೋಣ ಅಂತ. ನಮಗಂತೂ ಕಾರ್ಮಿಕರಿಗೆ ಏನು ನಮ್ಮದು ರೆಸ್ಪಾನ್ಸ ಮಾಡವಲ್ರ ಅವರು. ಪಂಚಾಯತಿಗೆ ಹೋದ್ರೆ 6 ತೊಗೊಳಲ್ಲ, ತೊಗೊಂಡ್ರೆ ರಿಶೂಡ್ ಕೊಡೋದಿಲ್ಲ. ರಿಶೂಡ್ ಇದ್ರೂ ನಾವು ನಿರುದ್ಯೋಗ ಭತ್ಯಕ್ಕೆ ಅರ್ಜಿ ಹಾಕಿ ಅಪ್ಲೈ ಮಾಡಿದ್ರೂ ಮೊದಲ ಅಲ್ಲೇ ಒಂಬಡ್ಸ್ಮನ್ ಹತ್ರ ಹೋಗಿ ತಾವೆಲ್ಲ ಮಾತಾಡ್ಕೊಂಡು ನಮಗೆ ಗೊತ್ತಿರ್ಲಾರ್ದಂಗೆ ಕಾರ್ಮಿಕರ ಕಡೆಯಿಂದ ಸಹಿ ಮಾಡಿಸ್ಕೊಂಡ್ಬಿಡ್ತಾರೆ ಬಂದು ಲೆಟ್ರಿಗೆ. ಅವ್ರಿಗೇನು ಗೊತ್ತಿರೋಂಗಿಲ್ಲ, ಹೆಬ್ಬಟ್ಟಿನವ್ರು ಇರ್ತಾರೆ ಕಾರ್ಮಿಕರು ಅಂದ್ರೆ ಎಲ್ಲರೂ ಕಲ್ತವ್ರು ಇರೋಂಗಿಲ್ಲ. ಅವ್ರ ಕಡೆಯಿಂದ ಸಹಿ ತೊಗೊಂಡು ತಾವೇ ಲೆಟ್ರ್ ಬರ್ಕೊಂಡು ಮುಗಿಸ್ಕೊಂಡ್ಬಿಡ್ತಾರೆ ಒಳಗಿಂದೊಳಗೆ. ನಮಗೇನು ನ್ಯಾಯನ ದೊರಕವಲ್ದದು. ನಿಮ್ಮ ಪಂಚಾಯತ್ ನಮ್ಮ ಪಂಚಾಯತಿಗೆ ಏನು ಕೊಟ್ಟಿಲ್ಲ ರೀ, ದುಡ್ಡು ಕೊಟ್ಟಿಲ್ಲ. ನಾವು ಹಿರೇಶಿವನಗುತ್ತಿ ಪಂಚಾಯತಿ ಕಾರ್ಯಕರ್ತರಾಗಿ ಮಾಡ್ತೀವಿ. ಅಲ್ಲಿ ನಾವು ಲಂಚ ಕೊಟ್ಟಿಲ್ಲ ರೀ, ಅಲ್ಲಿ ಕೊಟ್ಟಿಲ್ಲ. ನಂದವಾಡಿಗೆ ಪಂಚಾಯತಿ, ಕಂದಗಲ್ ಪಂಚಾಯತಿ ಕೊಟ್ಟಾರ. ಇಲ್ಲ ರೀ, ಅಂದ್ರೆ ಫಸ್ಟ್ ಅವರು ಗೊತ್ತಿಲ್ಲ ರೀ ಕಾರ್ಮಿಕರಿಗೆ ಕೆಲಸ ಮಾಡುವಾಗ. ನಾವೆಲ್ಲ ಸಂಘಟನೆಯಿಂದ ಸೇರಿ ಕೆಲಸ ಮಾಡಕತ್ತೀವಿ, ನಮಗೆ ರೂಲ್ಸ್ ಗೊತ್ತೈತಿ. ಅವರಿಗೆ ಫಸ್ಟಿಗೆ ಗೊತ್ತಿಲ್ಲಲ್ಲ. ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋದಾಗ ಆ ಥರ ಮಾಡ್ಯಾರ ಅವರಿಗೆ. ಹಂಗಂದು ಫಸ್ಟ್ ಟೈಮು ಕೊಟ್ರೆ ಕೆಲಸ ಕೊಡ್ತಾರ ಅನ್ನೋದು ಜನರ ತಲೆಯಾಗ ಐತ್ರಿ. ಹಾಗಾಗಿ ಅವ್ರು ಕೊಟ್ಬಿಟ್ಟಾರ. ನೆಕ್ಸ್ಟ್ ಟೈಮು ನಮಗೆ ಕರೆಸಿ ಮಾತಾಡಿದ್ರು ಅವರು, ಸಂಘಟನೆಯವ್ರು ಬಂದು ಕೆಲಸ ಕೊಡಿಸ್ರಿ ಅಂದಿಂದ ನಾವು ಹೋಗಿ ಈಗ ಅಲ್ಲಿ ಅಪ್ಲೈ ಮಾಡಿಂದ ಈಗ ಸ್ವಲ್ಪ ನಡೆದೈತ್ರಿ. ಈಗ ಈ ವರ್ಷ ಪ್ರಾರಂಭ ಆಗಿ ಹೆಚ್ಚು ಕಡಿಮೆ ಇದು 9 ತಿಂಗಳ ಮುಗಿದು 10ನೇ ತಿಂಗಳದಾಗ ನಾವು ಕಾಲಿಟ್ಟಿದ್ದೀವಿ. ಇದುವರೆಗೆ ನಾವು ನಮ್ಮ ತಾಲೂಕಿನಿಂದ 3,99,000 ಮಾನವ ದಿನಗಳನ್ನು ಸೃಷ್ಟಿ ಮಾಡುವಷ್ಟು ನಿಮಗೆ ಕೆಲಸ ಕೊಟ್ಟಿದ್ದೀವಿ. ಇದುವರೆಗೆ 3,95,000 ಮಾನವ ದಿನಗಳನ್ನು ಸೃಷ್ಟಿ ಮಾಡುವಷ್ಟು
ನಿಮಗೆ ಕೂಲಿಕಾರರಿಗೆ ಕೆಲಸ ನಾವು ಇದುವರೆಗೆ 9 ತಿಂಗಳಲ್ಲಿ ಕೊಟ್ಟಿದ್ದೀವಿ. 6 ತಿಂಗಳಂದರೆ ಏಪ್ರಿಲಿಂದ ಇತ್ತ ಕೊಟ್ಟಿದ್ದೀವಿ. ಇದು 10ನೇ ತಿಂಗಳದ. ಸೊ ಹೆಚ್ಚು ಕಡಿಮೆ ಈಗ ನಮ್ಮ ಆ್ಯಕ್ಷನ್ ಪ್ಲ್ಯಾನ್ ಪ್ರಕಾರ 50% ನಾವು ಈಗ ರೀಚ್ ಆಗಿದ್ದೀವಿ. ಅಂದರೆ ನಿಮಗೆ ಕೆಲಸ ಕೊಡಿದ್ರೆ 50% ರೀಚ್ ಆಗಿದ್ವಿ. ಬೇರೆ ತಾಲೂಕುಗಳಿಗೆ ಕಂಪೇರ್ ಮಾಡಿದರೆ ಅತಿ ಹೆಚ್ಚು ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಟ್ಟಿದ್ದು ನಮ್ಮದೇ ಇದೆ ಅಂತ ನಾನು ಭಾವಿಸಿದ್ದೀನಿ. ಅದು ಹಾಗೇನೇ ಇದೆ. ಸೊ ಇದರ ಜೊತೆಗೆ ಈ ವರ್ಷ ನಾರ್ಮಲ್ ಆಗಿ ಸಾಮಾನ್ಯ ಮಳೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ನೀವು ರೈತರಿದ್ದೀರಿ, ನಿಮಗೂ ಎಲ್ಲ ಗೊತ್ತಿದೆ. ನಮಗೆ ಹೆಚ್ಚು ಆಲ್ಮೋಸ್ಟ್ ಡಬಲ್ ಈ ಸರಿ ಮಳೆ ಆಗಿದೆ. ಪೂರ್ವ ಮುಂಗಾರು ಆಗಬೇಕಾಗಿದ್ದು 99 mm ಆಗಬೇಕಾಗಿದ್ದು ಹೆಚ್ಚು ಕಡಿಮೆ 180 ತನಕ ಮಳೆ ಆಗಿದೆ ಪೂರ್ವ ಮುಂಗಾರಿನಲ್ಲಿ. ಆಮೇಲೆ ಈ ಮುಂಗಾರು ಮಳೆನೂ ಆಲ್ಮೋಸ್ಟ್ 3/4 ಭಾಗದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಹೀಗಾಗಿ ಕೆರೆ ಕಟ್ಟೆಗಳೆಲ್ಲ ಆಲ್ಮೋಸ್ಟ್ ತುಂಬ್ತಾ ಬಂದವ. ಆಮೇಲೆ ಹಳ್ಳ ಕೊಳ್ಳಗಳೆಲ್ಲ ಈಗ ನೀರು ತುಂಬಿ ಹರಿಯಾಕತ್ತವೆ. ಈಗ ರೈತರ ಹೊಲದಲ್ಲಿ ಎಲ್ಲ ಕೆಲಸ ಕೊಡ್ಲಿಕ್ಕೆ ಈಗ ಯಾವುದೂ ಹೊಲ ಖಾಲಿ ಇದೆ. ಹಳ್ಳ ಬಿತ್ತನೆ ಆಗಿದ್ದಾವೆ, ಹಳ್ಳ ಕೊಳ್ಳ ತುಂಬಿ ಹರಿಯಾಕತ್ತವೆ, ಕೆರೆ ಕಟ್ಟೆ ಎಲ್ಲ ತುಂಬ್ಯಾವ. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮಗಳಿಗೆ ಕೆಲಸ ಕೊಡ್ಲಿಕ್ಕೆ ಈ ಪ್ರಕೃತಿ ನಮ್ಗೆ ಸ್ವಲ್ಪ ಅಡ್ಡ ಹೊಟ್ಟಿತ್ತು. ಸೊ ಆ ಕಾರಣದಿಂದ ಭವಿಷ್ಯ 1 ತಿಂಗಳಿಂದ ನಾವು ನಿಮಗೆ ಕೆಲವು ಪಂಚಾಯತಿಯಲ್ಲಿ, ಎಲ್ಲ ಪಂಚಾಯತಿಯಲ್ಲಿ ಕೆಲವು ಪಂಚಾಯತಿಯಲ್ಲಿ ಕೆಲಸ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಈ ಮುಂದಿನ ದಿನಗಳಲ್ಲಿ ಮಳೆ ಕಡಿಮೆ ಆದಮೇಲೆ, ಹಳ್ಳ ಕೊಳ್ಳಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆದಮೇಲೆ ಖಂಡಿತವಾಗಲೂ ನಮ್ಮ ಏನು ಗುರಿ ಇದೆಯಲ್ಲ ಆ ಗುರಿ ಪ್ರಕಾರ ನಿಮಗೆ ಕೆಲಸ ಒಂದು ಕೊಡುವ ಜವಾಬ್ದಾರಿ ನಮ್ದೈತಿ. ಅದನ್ನು ನಾವು ಕೊಡ್ತೀವಿ. ಸೊ ಹಾಗಾಗಿ ನೀವು ಕೂಡ ನಮ್ಮೊಂದಿಗೆ ಇಲ್ಲಿ ತನಕನೂ ಸಹಕಾರ ನೀಡಿದ್ದೀರಿ. ಅದಕ್ಕೆ ನಿಮಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಂದಿನ ದಿನಗಳಲ್ಲೂ ಇದೇ ರೀತಿ ಸಹಕಾರ ಕೊಟ್ಟರೆ ನಿಮಗೆ ಏನು ನಿಗದಿತ ಪ್ರಮಾಣದಲ್ಲಿ ನಾವು ಕೂಲಿ ಕೆಲಸ ಕೊಡಬೇಕಲ್ಲ, ಅದನ್ನು ಕೊಡುವಷ್ಟು ನಮ್ಮಂತರ ಗುರಿ ಇದೆ. ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಂತ ಹೇಳ್ತಾ, ನಿಮ್ಮದು ವೈಯಕ್ತಿಕ ಮತ್ತೇನಾದರೂ ನಿಮ್ಗೆ ಗ್ರಿವೆನ್ಸಸ್ ಇತ್ತಂದ್ರೆ, ನಾವು ಬರವಣಿಗೆಯಲ್ಲಿ ಇತ್ತಂದ್ರೆ ಅದನ್ನು ಕೊಡ್ರಿ. ಅದನ್ನು ಸ್ವೀಕರಿಸಿ ನಾನು ಮೇಲೆ ಕಳಿಸೋ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನಿಮಗೆ ಯಾವುದೇ ರೀತಿಯಿಂದ ನಾವು ಪ್ರತಿ ಸಾರಿನೂ 2 ತಿಂಗಳಿಗೊಮ್ಮೆ ಆದರೂ ಈ ಗ್ರಾಮೀಣ ಕೂಲಿಕಾರ ಸಂಘದನ್ನ ಮೀಟಿಂಗ್ ಕರೆದು ನಿಮ್ಮ ಪಂಚಾಯಿತಿವಾರು ನಾನು ನಿಮ್ಮ ಗ್ರಿವೆನ್ಸಸ್ಸನ್ನು ನಾನು ಆಲಿಸಿದ್ದೀನಿ. ಸೊ ಇದಕ್ಕೆ ಸಾಕ್ಷಿ ನಿಮ್ಮ ಮುಖ್ಯಸ್ಥರು ಕೂಡ ಆ ಒಂದು ಸಭೆಯಲ್ಲಿ ಇದ್ದಾರೆ. ಆಮೇಲೆ ಆಯ್ದ ನೀವೆಲ್ಲ ಮುಖ್ಯಸ್ಥರು ಕೂಡ ಆ ಸಭೆಯಲ್ಲಿ ಇದ್ದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡಿದ್ದೀರಿ. ಅದಕ್ಕೆ ನಮ್ಮ ಕೈಯಿಂದ ತಕ್ಕ ಮಟ್ಟಿಗೆ ನಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಎಷ್ಟು ಸ್ಪಂದನೆ ಮಾಡಬೇಕು ಅಷ್ಟು ನಾವು ಸ್ಪಂದನೆ ಮಾಡಿದ್ದೀವಿ ಅಂತ ಹೇಳ್ತಾ, ನಿಮ್ದು ಬರವಣಿಗೆಯಲ್ಲಿ ಏನಾದರೂ ನಿಮ್ಮ ಗ್ರಿವೆನ್ಸಸ್ ಇತ್ತಂದ್ರೆ ಅದನ್ನು ಕೊಡ್ರಿ. ನಾವು ಸ್ವೀಕಾರ ಮಾಡಿ ಮೇಲಾಧಿಕಾರಿಗಳಿಗೆ ಕಳಿಸಿ ನಿಮ್ಮ ಗ್ರಿವೆನ್ಸಸ್ಗೆ ನಾವು ಸ್ಪಂದನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜೊತೆಗೆ ಮುಂದಿನ ದಿನಗಳಲ್ಲಿ ಕ್ರಿಯಾ ಯೋಜನೆಯಂತೆ ನಿಮಗೆ ಕೂಡಿ ಕೆಲಸ ಕೊಡುವ ಕೆಲಸನೂ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನೀವು ಮನವಿಯನ್ನು ಕೊಟ್ಟರೆ ನಾನು ಸ್ವೀಕಾರ ಮಾಡ್ತೇನೆ. ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.